ಹಾಯ್ ಎವ್ರಿವನ್, ವೆಲ್ಕಮ್ ಟು ಜಾಯಿನ್ ಟು ಲರ್ನ್. ಇವತ್ತಿನ ಒಂದು ಸೆಷನ್ನಲ್ಲಿ ಜೂನ್ 5, 2025 ಪ್ರಚಲಿತ ಘಟನೆಗಳ ಕುರಿತು ಚರ್ಚೆ ಮಾಡೋಣ. ಕ್ಲಾಸನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಹಾಗೂ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್. ಪ್ರತಿದಿನ ಬೆಳಗ್ಗೆ 9 ಗಂಟೆಗೆ ಜಾಯಿನ್ ಟು ಲರ್ನ್ ಯೂಟ್ಯೂಬ್ನಲ್ಲಿ ಕರೆಂಟ್ ಅಫೇರ್ಸ್ನ ಕ್ಲಾಸ್ ಇರುತ್ತೆ. ಹಾಗೆ ಹಳೆಯ ಕರೆಂಟ್ ಅಫೇರ್ಸ್ನ ಕ್ಲಾಸ್ಗಳನ್ನು ನೋಡೋಕೆ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಪ್ಲೇಲಿಸ್ಟ್ನ ಲಿಂಕನ್ನು ಕೊಡಲಾಗಿದೆ. ಆ ಲಿಂಕ್ ಮೂಲಕ ಹಳೆಯ ಕ್ಲಾಸ್ಗಳನ್ನು ಸಹ ತಾವು ನೋಡ್ಬೋದು. ಮತ್ತು 2025 ಹಾಗೂ 2024 ಪ್ರಚಲಿತ ಘಟನೆಗಳ ನೋಟ್ಸ್, ಟೆಸ್ಟ್ ಸಿರೀಸ್ ಮತ್ತು ಕ್ಲಾಸಸ್ಗಳು ಜಾಯಿನ್ ಟು ಲರ್ನ್ ಆ್ಯಪ್ನಲ್ಲಿ ಹಾಗೂ ಜಾಯಿನ್ ಟು ಲರ್ನ್ ಯೂಟ್ಯೂಬ್ನ ಜಾಯಿನ್ ಬಟನ್ನಲ್ಲಿ ಅವೈಲೇಬಲ್ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ಸೆಷನ್ನನ್ನು ಸ್ಟಾರ್ಟ್ ಮಾಡೋಣ. ಪ್ರಥಮ ಪ್ರಶ್ನೆ, 2025 ವಿಶ್ವ ಪರಿಸರ ದಿನವನ್ನು ಯಾವ ದೇಶ ಆಯೋಜನೆ ಮಾಡಿದೆ ಅಂತ ಪ್ರಶ್ನೆ. ಆಯ್ಕೆಗಳು ಭಾರತ, ಅಮೆರಿಕ, ಕೊರಿಯಾ, ಗಣರಾಜ್ಯ, ಬ್ರೆಜಿಲ್. ಸರಿಯಾದ ಉತ್ತರ ಆಯ್ಕೆ 3 ಆಗುತ್ತೆ. ಸೊ ಕೊರಿಯಾ ದೇಶ ಅಥವಾ ಕೊರಿಯಾ ಗಣರಾಜ್ಯ ಏನಿದೆ ಅದು 2025 ವಿಶ್ವ ಪರಿಸರ ದಿನವನ್ನು ಹೋಸ್ಟ್ ಮಾಡಿದೆ, ಅಂದರೆ ಆಯೋಜನೆ ಮಾಡಿದೆ ಅಂತ ಅರ್ಥ. 2025 ವಿಶ್ವ ಪರಿಸರ ದಿನಾಚರಣೆಗೆ ಕೊರಿಯಾ ಗಣರಾಜ್ಯ ಒಂದು ಆತಿಥ್ಯವನ್ನು ವಹಿಸುತ್ತೆ. ಮುಖ್ಯವಾಗಿ ಪ್ಲಾಸ್ಟಿಕ್ ಮಾಲಿನ್ಯವನ್ನು ಯಾವ ರೀತಿ ಎದುರಿಸಬೇಕು ಮತ್ತು ಪ್ಲಾಸ್ಟಿಕ್ ಪೊಲ್ಯೂಷನ್ ಏನಿದೆ, ಪ್ಲಾಸ್ಟಿಕ್ ಮಾಲಿನ್ಯ ಏನಿದೆ ಅದನ್ನು ಕಂಪ್ಲೀಟ್ ಆಗಿ ಯಾವ ರೀತಿ ರಿಮೂವ್ ಮಾಡಬೇಕು ಅನ್ನುವಂತಹ ಥೀಮ್ನೊಂದಿಗೆ ಅಥವಾ ಒಂದು ಧ್ಯೇಯದೊಂದಿಗೆ 2025 ಒಂದು ವಿಶ್ವ ಪರಿಸರ ದಿನವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಜಗತ್ತಿನಾದ್ಯಂತ ಈ ಪ್ಲಾಸ್ಟಿಕ್ ಪೊಲ್ಯೂಷನ್ನ ವಿರುದ್ಧ ಅಭಿಯಾನ ನಡೀತಾ ಇದೆ ವಿಶ್ವ ಪರಿಸರ ದಿನದಂದು, ಮತ್ತು ಆ ಮೂಲಕ ಕೆಲವೊಂದು ಚಟುವಟಿಕೆಗಳನ್ನು ಕೂಡ ಇಲ್ಲಿ ಆಯೋಜನೆ ಮಾಡ್ತಾ ಇದ್ದಾರೆ. ಬಟ್ ನಮ್ಗೆ ಎಕ್ಸಾಮ್ ದೃಷ್ಟಿಯಿಂದ ವಿಶ್ವ ಪರಿಸರ ದಿನದ ಥೀಮ್ ಏನು, ವಿಶ್ವ ಪರಿಸರ ದಿನವನ್ನು ಯಾವಾಗ ಆಚರಣೆ ಮಾಡ್ತಾರೆ, ಹಾಗೆ ವಿಶ್ವ ಪರಿಸರ ದಿನವನ್ನು ಈ ವರ್ಷ ಯಾವ ಕಂಟ್ರಿ ಹೋಸ್ಟ್ ಮಾಡಿದೆ, ಈ 3 ಪಾಯಿಂಟ್ಗಳು ತಮಗೆ ಗೊತ್ತಿರಬೇಕು. ಆಲ್ರೆಡಿ ಪ್ರೀವಿಯಸ್ ಕ್ಲಾಸ್ನಲ್ಲೂ ಕೂಡ ನಾವು ಇದ್ರ ಬಗ್ಗೆ ಡೀಟೇಲ್ ಆಗಿ ಚರ್ಚೆ ಮಾಡಿರ್ತೇವೆ. ಕೆಳಗಡೆ ಕಾಮೆಂಟ್ ಸೆಕ್ಷನ್ನಲ್ಲಿ ವಿಶ್ವ ಪರಿಸರ ದಿನವನ್ನು ಯಾವಾಗ ಆಚರಣೆ ಮಾಡ್ತಾರೆ ಅನ್ನೋದನ್ನ ಕಾಮೆಂಟ್ ಮಾಡಬೇಕಾಗತ್ತೆ ಪ್ರತಿಯೊಬ್ಬರು. ಅದು ನಿಮ್ಮ ಹೋಮ್ವರ್ಕ್ ಆಗುತ್ತೆ. ಮುಂದಿನ ಪ್ರಶ್ನೆ, 2025 UK ಸರ್ಕಾರ ಯಾವ ಪ್ರಮುಖ ರಕ್ಷಣಾ ಪ್ರಸ್ತಾಪವನ್ನು ಘೋಷಣೆ ಮಾಡಿದೆ? ಸೊ ಯುನೈಟೆಡ್ ಕಿಂಗ್ಡಮ್ ಸರ್ಕಾರ ಯಾವ ರಕ್ಷಣಾ ಪ್ರಸ್ತಾಪವನ್ನು ಘೋಷಣೆ ಮಾಡಿದೆ ಅಂತ ಪ್ರಶ್ನೆ. ಆಯ್ಕೆಗಳು ಮಿಲಿಟರಿ ವೆಚ್ಚವನ್ನು 20% ಕಡಿಮೆ ಮಾಡೋದು, ಪರಮಾಣು ಸಿಡಿತಲೆಗಳ ಸಂಖ್ಯೆಯನ್ನು ಹೆಚ್ಚಿಗೆ ಮಾಡೋದು, ಪರಮಾಣು ಶಸ್ತ್ರಾಸ್ತ್ರಗಳನ್ನು ರದ್ದುಗೊಳಿಸೋದು, ಏಷ್ಯಾದಲ್ಲಿ ಹೊಸ ಮೈತ್ರಿಗಳನ್ನು ರೂಪಿಸೋದು. ಸರಿಯಾದ ಉತ್ತರ ಆಯ್ಕೆ 2 ಆಗುತ್ತೆ. ಸೊ ಯುನೈಟೆಡ್ ಕಿಂಗ್ಡಮ್ನ ಸರ್ಕಾರ ಏನು ಮಾಡಿದೆ, 2025 ತನ್ನ ಪರಮಾಣು ಸಿಡಿತಲೆಗಳ ಸಂಖ್ಯೆ ಏನಿದೆ ಅವುಗಳನ್ನು ಹೆಚ್ಚಳ ಮಾಡಬೇಕು ಅನ್ನುವಂತಹ ನಿರ್ಧಾರವನ್ನು ಕೈಗೊಂಡಿರುತ್ತೆ. UK ಸರ್ಕಾರ 2025 ಕಾರ್ಯತಂತ್ರದ ರಕ್ಷಣಾ ವಿಮರ್ಶೆಯಲ್ಲಿ ತನ್ನ ಪರಮಾಣು ಶಸ್ತ್ರಾಗಾರ ಏನಿದೆ ಅದನ್ನು ಆಧುನೀಕರಣ ಮಾಡೋಕೆ ಮುಂದಾಗಿದೆ. ಅದನ್ನು ವಿಸ್ತರಣೆ ಮಾಡೋಕೆ ಸುಮಾರು 15 ಬಿಲಿಯನ್ ಪೌಂಡ್ಸ್ಗಳಷ್ಟು ಹೂಡಿಕೆಯನ್ನು ಇಲ್ಲಿ ಪ್ರಸ್ತಾಪ ಮಾಡುತ್ತೆ. ಸೊ ಇದು ಜಾಗತಿಕ ಶಸ್ತ್ರಾಸ್ತ್ರ ಸ್ಪರ್ಧೆಯನ್ನು ಹೆಚ್ಚಿಗೆ ಮಾಡೋದು ಮತ್ತು ನಿಶಸ್ತ್ರೀಕರಣದ ಪ್ರಯತ್ನಗಳನ್ನು ದುರ್ಬಲಗೊಳಿಸುವ ಬಗ್ಗೆ ಒಂದು ಕಳವಳವನ್ನು ಹೊಂದುತ್ತೆ. ಯಾಕಂದರೆ ಈ ಪರಮಾಣು ಶಸ್ತ್ರಾಸ್ತ್ರಗಳ ಸಂಖ್ಯೆ ಹೆಚ್ಚಾದಂತೆ ಅದು ಜಾಗತಿಕವಾಗಿ ಒಂದು ಕಳವಳದ ಸಂಗತಿ ಕೂಡ ಆಗುತ್ತೆ. ಮುಂದಿನ ಪ್ರಶ್ನೆ, ದೆಹಲಿ ಸರ್ಕಾರ 75 ಹೊಸ CM ಶ್ರೀ ಶಾಲೆಗಳಿಗೆ ನೇಮಕಾತಿ ಮಾಡುವ ಉದ್ದೇಶವೇನು ಅಂತ ಪ್ರಶ್ನೆ. ಆಯ್ಕೆಗಳು ಶಿಕ್ಷಣವನ್ನು ಖಾಸಗೀಕರಣಗೊಳಿಸೋಕೆ, 2ನೇ ಆಪ್ಷನ್ ನೋಡಿ ಶೈಕ್ಷಣಿಕ ಮೂಲ ಸೌಕರ್ಯ ಮತ್ತು ಗುಣಮಟ್ಟವನ್ನು ಸುಧಾರಣೆ ಮಾಡೋಕೆ, ಶಿಕ್ಷಕರ ಸಂಖ್ಯೆಯನ್ನು ಕಡಿಮೆ ಮಾಡೋಕೆ, ಆನ್ಲೈನ್ ಶಿಕ್ಷಣವನ್ನು ಮಾತ್ರ ಉತ್ತೇಜನ ಮಾಡೋಕೆ. ಸರಿಯಾದ ಉತ್ತರ ಆಯ್ಕೆ 2 ಆಗುತ್ತೆ. ದೆಹಲಿ ಸರ್ಕಾರ ಏನು ಮಾಡಿದೆ, 75 ಹೊಸ CM ಶ್ರೀ ಶಾಲೆಗಳ ಒಂದು ಗುಣಮಟ್ಟವನ್ನು ಹೆಚ್ಚಿಸೋಕೆ, ಗುಣಮಟ್ಟವನ್ನು ಬಲಪಡಿಸೋಕೆ ಒಂದು ನೇಮಕಾತಿನ ಪ್ರಾರಂಭ ಮಾಡುತ್ತೆ. ಇದರ ಉದ್ದೇಶ ಏನು ಅಂತಂದರೆ ನಗರಗಳಲ್ಲಿ ಒಂದು ಬೋಧನಾ ಗುಣಮಟ್ಟ ಮತ್ತು ಶಿಕ್ಷಣದ ಗುಣಮಟ್ಟವನ್ನು ಹೆಚ್ಚಿಸುವಂತಹ ಗುರಿ ಈ ಒಂದು ಶಾಲೆಗಳದಾಗಿರುತ್ತೆ. ಮುಖ್ಯವಾಗಿ ನಮಗೆ ಎಕ್ಸಾಮ್ ದೃಷ್ಟಿಯಿಂದ ಏನು ಮಾಡ್ತಾರೆ ಅಂತಂದರೆ ಯಾವ ಸರ್ಕಾರ CM ಶ್ರೀ ಶಾಲೆಗಳನ್ನು ಸ್ಟಾರ್ಟ್ ಮಾಡಿದೆ ಅಂತ ಕೇಳ್ತಾರೆ. CM ಶ್ರೀ ಶಾಲೆಗಳು ದೆಹಲಿ ಸರ್ಕಾರ ಸ್ಟಾರ್ಟ್ ಮಾಡಿರುತ್ತೆ. ಮುಂದಿನ ಪ್ರಶ್ನೆ,
ಮಹಾರಾಷ್ಟ್ರದ ಲಡ್ಕಿ ಬಹಿನ್ ಯೋಜನೆಯ ಫಲಾನುಭವಿಗಳನ್ನು ಯಾವ ಡೇಟಾ ಮೂಲವನ್ನು ಬಳಸಿಕೊಂಡು ಪರಿಶೀಲನೆ ಮಾಡಲಾಗುತ್ತದೆ ಅಥವಾ ಪರಿಶೀಲಿಸಲಾಗುತ್ತದೆ ಅಂತ ಪ್ರಶ್ನೆ. ಆಯ್ಕೆಗಳು ಆಧಾರ್ ಡೇಟಾ, ಆದಾಯ ತೆರಿಗೆ ಡೇಟಾ, ಮತದಾರರ ಗುರುತಿನ ಚೀಟಿ ಡೇಟಾ, ಮೊಬೈಲ್ ಸಂಖ್ಯೆ ಪರಿಶೀಲನೆ. ಸರಿಯಾದ ಉತ್ತರ ಆಯ್ಕೆ 2 ಆಗುತ್ತೆ. ಆದಾಯ ತೆರಿಗೆಯ ಒಂದು ಡೇಟಾವನ್ನು ಬಳಸಿಕೊಂಡು ಲಡ್ಕಿ ಬಹಿನ್ ಯೋಜನೆಯ ಫಲಾನುಭವಿಗಳನ್ನು ಇಲ್ಲಿ ಪರಿಶೀಲನೆ ಮಾಡ್ತಾರೆ. ಸೊ ಇದಕ್ಕೆ ಆಧಾರ್ ತೆರಿಗೆ ಅಥವಾ ಆದಾಯ ತೆರಿಗೆ ಡಾಟಾ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಆದಾಯ ತೆರಿಗೆ ಡಾಟಾ ಅಂತಂದ್ರೆ ಏನು, ಅವರ ಇನ್ಕಮ್ ಒಂದು ಏನಿರುತ್ತೆ ಅದನ್ನ ಬಳಸ್ಕೋತಾರೆ. ಯಾಕೆ ಅಂತಂದ್ರೆ ಆರ್ಥಿಕವಾಗಿ ದುರ್ಬಲವಾದಂತಹ ಮಹಿಳೆಯರಿಗೆ ಮಾತ್ರ ಒಂದು ಹಣಕಾಸಿನ ನೆರವನ್ನ ತಲುಪಿಸೋಕೆ, ಒಂದು ಅದನ್ನು ಖಚಿತಪಡಿಸಿಕೊಳ್ಳೋಕೆ ಅವರ ಆದಾಯದ ಮೂಲವನ್ನ, ಆದಾಯದ ಡೇಟಾವನ್ನು ಬಳಸ್ಕೋತಾ ಇದ್ದಾರೆ. ಹಾಗೆ ಅನರ್ಹತೆ ಇರುವಂತವ್ರನ್ನ ಅದರಿಂದ ಹೊರಗೆ ಇಡ್ತಾರೆ, ಆ ಸ್ಕೀಮಿಂದ ಹೊರಗಡೆ ಇಡ್ತಾರೆ. ಸೊ ಮಹಾರಾಷ್ಟ್ರ ಸರ್ಕಾರ ಲಡ್ಕಿ ಬಹಿನ್ ಯೋಜನೆಯ ಫಲಾನುಭವಿಗಳನ್ನ ಆದಾಯ ತೆರಿಗೆಯ ಡೇಟಾದೊಂದಿಗೆ ಅಲ್ಲಿ ಪರಿಶೀಲನೆ ಮಾಡ್ತಾ ಇದೆ. ಮುಂದಿನ ಪ್ರಶ್ನೆ, ದೆಹಲಿಯಲ್ಲಿ ಉದ್ಯಮಿ ಅಂಗದ್ ಪಾಲ್ ಸಿಂಗ್ ಒಳಗೊಂಡಂತ ವಂಚನೆಯ ಸ್ವರೂಪ ಹೇಗಿತ್ತು ಅಥವಾ ಏನು ಇದು ವಂಚನೆಯ ಸ್ವರೂಪ ಅಂತ. ಆಯ್ಕೆಗಳು ನಕಲಿ ಮತದಾರರ ಗುರುತಿನ ಚೀಟಿ, ನಕಲಿ ದಾಖಲೆಗಳನ್ನು ಒಳಗೊಂಡ ರಫ್ತು ವಂಚನೆ, ಭೂ ಹಗರಣ, ತೆರಿಗೆ ವಂಚನೆ. ಸರಿಯಾದ ಉತ್ತರ ಆಯ್ಕೆ 2 ಆಗುತ್ತೆ. ಒಂದು ನಕಲಿ ದಾಖಲೆಗಳನ್ನು ಒಳಗೊಂಡಂತಹ ಒಂದು ರಫ್ತು ವಂಚನೆ. ಸೊ ನಾವು ರಫ್ತು ಅಂತ ಏನು ಕರಿತೀವಿ, ಎಕ್ಸ್ಪೋರ್ಟ್ ಮತ್ತು ಇಂಪೋರ್ಟ್ ಕಾನ್ಸೆಪ್ಟ್ ನಮಗೆ ಗೊತ್ತಿರಬೇಕು. ಸೊ ಇದು ರಫ್ತಿಗೆ ಸಂಬಂಧಪಟ್ಟಂತಹ ವಂಚನೆ ಆಗುತ್ತೆ. ಅಂದರೆ ಅಕ್ರಮವಾದಂತಹ ರಫ್ತು ಪ್ರಯೋಜನಗಳನ್ನು ಪಡೆಯೋಕೆ ನಕಲಿ ದಾಖಲೆಗಳನ್ನು ಸಲ್ಲಿಸುವ ಮೂಲಕ ಸುಮಾರು 30.47 ಕೋಟಿ ರಫ್ತು ವಂಚನೆಗಾಗಿ ಅಂಗದ್ ಪಾಲ್ ಸಿಂಗ್ ಅವರನ್ನ ಬಂಧನ ಮಾಡಿರ್ತಾರೆ. ಸೊ ಯಾಕೆ ಬಂಧನ ಮಾಡಿದ್ರು ಅನ್ನೋದು ಗೊತ್ತಿರಬೇಕು. ಅಂಗದ್ ಪಾಲ್ ಸಿಂಗ್ ಬಗ್ಗೆ ಕೂಡ ಸುದ್ದಿಯಲ್ಲಿ ಇದಾರಲ್ವಾ, ಹಾಗಾದ್ರೆ ಯಾವ ಕಾರಣಕ್ಕಾಗಿ ಸುದ್ದಿಯಲ್ಲಿದ್ದಾರೆ ಅನ್ನೋದು ಗೊತ್ತಿರಬೇಕಾಗತ್ತೆ. ಮುಂದಿನ ಪ್ರಶ್ನೆ, ಯುನೆಸ್ಕೋ ಜಮ್ ವರದಿ 2024-25 ಪ್ರಕಾರ ಸಾರ್ವತ್ರಿಕ ಶಾಲಾ ದಾಖಲಾತಿಯ ಹೊರತಾಗಿ ಕೂಡ ಭಾರತವು ಏನು ಎದುರಿಸುತ್ತಿದೆ ಅಥವಾ ಯಾವ ಸಮಸ್ಯೆಯನ್ನು ಎದುರಿಸುತ್ತಿದೆ ಅಂತ ಪ್ರಶ್ನೆ. ಆಯ್ಕೆಗಳು ಶಿಕ್ಷಕರ ಗೈರು ಹಾಜರಿ, ಕಳಪೆ ಕಲಿಕಾ ಫಲಿತಾಂಶ, ಶಾಲಾ ಮೂಲಸೌಕರ್ಯದ ಕೊರತೆ, ಹೆಚ್ಚಿನ ಡ್ರಾಪ್ ಔಟ್ ದರಗಳು. ಸರಿಯಾದ ಉತ್ತರ ಆಯ್ಕೆ 2 ಆಗುತ್ತೆ. ಅರ್ಥ ಮಾಡ್ಕೊಳ್ಳಿ, ಯುನೆಸ್ಕೋದು ಜಮ್ ವರದಿ ಇದೆ. ಈ ವರದಿಯ ಪ್ರಕಾರ ಸಾರ್ವತ್ರಿಕ ಶಾಲಾ ದಾಖಲಾತಿ ಇದ್ರೂ ಕೂಡ ಭಾರತ ಯಾವ ಸಮಸ್ಯೆನ ಎದುರಿಸ್ತಾ ಇದೆ ಅಂತಂದ್ರೆ ಕಳಪೆ ಆದಂತಹ ಕಲಿಕಾ ಫಲಿತಾಂಶ ಮುಖ್ಯವಾಗಿ ಅದನ್ನ ಎದುರಿಸ್ತಾ ಇದೆ. ಈ ಒಂದು ವರದಿಯ ಪ್ರಕಾರ ಭಾರತದಲ್ಲಿ ದಾಖಲಾತಿ ದರಗಳು ಹೆಚ್ಚಿಗೆ ಇದೆ. ಅಂದ್ರೆ ಶಾಲೆಗಳಲ್ಲಿ ಮಕ್ಕಳ ಸಂಖ್ಯೆ ಇದೆ, ದಾಖಲಾತಿ ಆಗ್ತಾ ಇದೆ, ಬಟ್ ಕಳಪೆ ಆದಂತಹ ಕಲಿಕಾ ಫಲಿತಾಂಶಗಳಿಂದಾಗಿ ಶಿಕ್ಷಣದ ಗುಣಮಟ್ಟ ಇಲ್ಲಿ ಸರಿಯಾಗಿ ಇಲ್ಲ, ಕಳವಳಕಾರಿಯಾಗಿದೆ, ಶಿಕ್ಷಣದ ಗುಣಮಟ್ಟ ಸರಿ ಇಲ್ಲ ಅಂತ ಹೇಳಿ ಯುನೆಸ್ಕೋದು ಜಮ್ ವರದಿ ಇದ್ರ ಬಗ್ಗೆ ಹೇಳ್ತಾ ಇದೆ. ಇದು ಶೈಕ್ಷಣಿಕ ಸುಧಾರಣೆಗಳ ಅಗತ್ಯವನ್ನು ನಮಗೆ ಒತ್ತಿ ಹೇಳುತ್ತೆ. ಮುಂದಿನ ಪ್ರಶ್ನೆ, 2032 ವೇಳೆಗೆ ಬ್ಯಾಟರಿ ಎನರ್ಜಿ ಸ್ಟೋರೇಜ್ ಸಿಸ್ಟಮ್ ಸಾಮರ್ಥ್ಯಕ್ಕಾಗಿ ಭಾರತದ ಗುರಿ ಏನು? ಪ್ರಶ್ನೆ ಅರ್ಥ ಮಾಡ್ಕೊಳ್ಳಿ. 2032 ವೇಳೆಗೆ BESS ಬ್ಯಾಟರಿ ಎನರ್ಜಿ ಸ್ಟೋರೇಜ್ ಸಿಸ್ಟಮ್ಸ್ನ ಒಂದು ಸಾಮರ್ಥ್ಯದ ಸಂಬಂಧಪಟ್ಟಂತೆ ಭಾರತ ಯಾವ ಗುರಿಯನ್ನ ಹೊಂದಿದೆ ಅಂದ್ರೆ ಬ್ಯಾಟರಿ ಸಾಮರ್ಥ್ಯ ಏನಿದೆ, ಬ್ಯಾಟರಿ ಎನರ್ಜಿ ಸ್ಟೋರೇಜ್ ಸಿಸ್ಟಮ್ ಸಾಮರ್ಥ್ಯವನ್ನ ಎಷ್ಟು ಹೊಂದಬೇಕು ಅಂತ ಗುರಿ ಹೊಂದಿದೆ ಭಾರತ ಅಂತ. 10 ಗೀಗಾವ್ಯಾಟ್, ಸೊ 25 GW ಗೀಗಾವ್ಯಾಟ್, 47 ಗೀಗಾವ್ಯಾಟ್, 60 ಗೀಗಾವ್ಯಾಟ್. ಸರಿಯಾದ ಉತ್ತರ ಆಯ್ಕೆ 3 ಆಗುತ್ತೆ. 47 GW ಗೀಗಾವ್ಯಾಟ್ನಷ್ಟು ಸಾಮರ್ಥ್ಯ ಹೊಂದುವಂತಹ ಗುರಿಯನ್ನ ಭಾರತ ಹೊಂದಿರುತ್ತೆ. ದೇಶ ತನ್ನ ನವೀಕರಿಸಬಹುದಾದ ಇಂಧನದ ಪಾಲನ್ನ ಹೆಚ್ಚಿಸಿದಂತೆ ಗ್ರಿಡ್ ಸ್ಥಿರತೆ ಮತ್ತು ಇಂಧನ ಸುರಕ್ಷತೆಯನ್ನು ಹೆಚ್ಚಿಸೋಕೆ 2032 ವೇಳೆಗೆ 47 ಗೀಗಾವ್ಯಾಟ್ನಷ್ಟು BESS ಸಾಮರ್ಥ್ಯವನ್ನ ಸ್ಥಾಪಿಸುವಂತಹ ಗುರಿಯನ್ನ ಭಾರತ ಹೊಂದಿರುತ್ತೆ. ಮುಂದಿನ ಪ್ರಶ್ನೆ, ಆಡಳಿತ ವಿಜ್ಞಾನಗಳಿಗೆ ಸಂಬಂಧಿಸಿದ ಯಾವ ಅಂತಾರಾಷ್ಟ್ರೀಯ ಸಂಸ್ಥೆಯ ಅಧ್ಯಕ್ಷತೆಯನ್ನ ಭಾರತ ವಹಿಸಿಕೊಳ್ಳಲಿದೆ ಅಂತ ಪ್ರಶ್ನೆ. ಆಯ್ಕೆಗಳು ಅಂತಾರಾಷ್ಟ್ರೀಯ ಆಡಳಿತ ವಿಜ್ಞಾನ ಸಂಸ್ಥೆ, ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಸ್ಥೆ, ವಿಶ್ವಸಂಸ್ಥೆಯ ಅಭಿವೃದ್ಧಿ ಕಾರ್ಯಕ್ರಮ, ವಿಶ್ವ ಬ್ಯಾಂಕ್. ಸರಿಯಾದ ಉತ್ತರ ಆಯ್ಕೆ 1 ಆಗುತ್ತೆ. ಅಂತಾರಾಷ್ಟ್ರೀಯ ಆಡಳಿತ ವಿಜ್ಞಾನ ಸಂಸ್ಥೆಯ ಅಧ್ಯಕ್ಷತೆಯನ್ನು ಭಾರತ ವಹಿಸ್ಕೋತಾ ಇದೆ. ಮುಂದಿನ ಪ್ರಶ್ನೆ, ಯುಕೆಯ ಪರಮಾಣು ಶಸ್ತ್ರಾಸ್ತ್ರ ವಿಸ್ತರಣೆಯನ್ನ ಟೀಕಿಸಲಾಯಿತು. ಯಾಕಂದ್ರೆ ಅದು ಯಾವ ಅಂತಾರಾಷ್ಟ್ರೀಯ ಒಪ್ಪಂದವನ್ನ ದುರ್ಬಲಗೊಳಿಸುತ್ತದೆ ಎಂದು ಜಾಗತಿಕವಾಗಿ ನೋಡಲಾಗ್ತಾ ಇದೆ ಅಂತ ಪ್ರಶ್ನೆ. ಆಯ್ಕೆಗಳು ಪ್ಯಾರಿಸ್ ಒಪ್ಪಂದ, ಪ್ರಸರಣ ನಿಷೇಧ ಒಪ್ಪಂದ, ಕ್ಯೂಟೋ ಪ್ರೋಟೋಕಾಲ್, ಸ್ಟಾರ್ಟ್ ಒಪ್ಪಂದ. ಸರಿಯಾದ ಉತ್ತರ ಆಯ್ಕೆ 2 ಆಗುತ್ತೆ. ಬಿಕಾಸ್ ರೀಸೆಂಟ್ ಆಗಿ ಯುನೈಟೆಡ್ ಕಿಂಗ್ಡಮ್ ಏನ್ ಮಾಡಿದೆ ಅಂತಂದ್ರೆ ತನ್ನ ಶಸ್ತ್ರಾಸ್ತ್ರ ವಿಸ್ತರಣೆಯನ್ನ ಮಾಡ್ಕೋತಾ ಇದೆ. ಬಟ್ ಇದನ್ನ ಜಾಗತಿಕವಾಗಿ ಎಲ್ಲಾ ದೇಶಗಳು ಮತ್ತು ಎಲ್ಲಾ ನಾಯಕರು ಟೀಕೆ ಮಾಡ್ತಾ ಇದ್ದಾರೆ. ಯಾಕೆ ಟೀಕೆ ಮಾಡ್ತಾ ಇದ್ದಾರೆ ಅಂತಂದ್ರೆ ಇದು ಒಂದು ಒಪ್ಪಂದವನ್ನ ಒಂದು
ಮುರಿತಾ ಇದೆ ಅಥವಾ ಒಪ್ಪಂದವನ್ನ ಇಲ್ಲಿ ಅದನ್ನ ಮುರಿದು ಬಿಟ್ಟು ಈ ಒಂದು ವಿಸ್ತರಣೆಯನ್ನ ಮಾಡ್ತಾ ಇದೆ, ಒಪ್ಪಂದದ ಉಲ್ಲಂಘನೆ ಆಗ್ತಾ ಇದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಯಾವ್ದು ಒಪ್ಪಂದ? ಪ್ರಸರಣ ನಿಷೇಧ ಒಪ್ಪಂದ, NPT ಅಂತ ನಾವು ಇಂಗ್ಲಿಷ್ ಅಲ್ಲಿ ಕರಿತೀವಿ. ಯುಕೆಯ ಪರಮಾಣು ವಿಸ್ತರಣೆಯನ್ನ NPT ಅನ್ನ ದುರ್ಬಲಗೊಳಿಸುವುದಾಗಿ ಇಲ್ಲಿ ಜಾಗತಿಕವಾಗಿ ನೋಡಲಾಗ್ತಾ ಇದೆ. ಇದು ಪರಮಾಣು ಶಸ್ತ್ರಾಸ್ತ್ರಗಳ ಹರಡುವಿಕೆಯನ್ನು ತಡೆಗಟ್ಟುವ ಮತ್ತು ಜಾಗತಿಕ ಭದ್ರತೆಯನ್ನು ಖಚಿತಪಡಿಸಿಕೊಳ್ಳೋಕೆ ನಿಶಸ್ತ್ರೀಕರಣವನ್ನ ಉತ್ತೇಜಿಸುವಂತಹ ಗುರಿಯನ್ನ ಹೊಂದಿರುತ್ತೆ. ಮುಂದಿನ ಪ್ರಶ್ನೆ, 2025ರಲ್ಲಿ ಪೋಲೆಂಡ್ನಲ್ಲಿ ನಡೆದ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಯಾರು ಗೆದ್ದರು ಅಂತ ಪ್ರಶ್ನೆ. ಆಯ್ಕೆಗಳು: ಆಂಡ್ರೆಜ್ ಡೂಡಾ, ಕರೋಲ್ ನವ್ರೋಕಿ, ಮಾಟೆಯುಸ್ ಮೊರಾವಿಕಿ, ಡೊನಾಲ್ಡ್ ಟಸ್ಕ್. ಸರಿಯಾದ ಉತ್ತರ ಆಯ್ಕೆ 2 ಆಗುತ್ತೆ, ಕರೋಲ್ ನವ್ರೋಕಿ. 2025ರಲ್ಲಿ ಪೋಲೆಂಡ್ನಲ್ಲಿ ನಡೆದಂತಹ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಗೆಲ್ತಾರೆ. ಸೊ ಕರೋಲ್ ನವ್ರೋಕಿ 2025ರ ಪೋಲಿಷ್ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಗೆಲುವನ್ನ ಸಾಧಿಸ್ತಾರೆ. ಇದು ಅಲ್ಲಿ ಗಮನಾರ್ಹವಾದಂತಹ ರಾಜಕೀಯ ಬದಲಾವಣೆಯನ್ನ ಇಲ್ಲಿ ಸೂಚಿಸುತ್ತೆ. ಬಟ್ ನಮಗೆ ಎಕ್ಸಾಮ್ ದೃಷ್ಟಿಯಿಂದ ಏನು ಇಂಪಾರ್ಟೆಂಟ್ ಅಂತಂದ್ರೆ, ಕರೋಲ್ ನವ್ರೋಕಿ ಯಾವ ದೇಶಕ್ಕೆ ಸಂಬಂಧಪಡ್ತಾರೆ ಅಂತ ಕೂಡ ಕೇಳ್ತಾರೆ, ಅಥವಾ ಯಾವ ದೇಶದ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಗೆದ್ರು ಅಂತ ಕೂಡ ಕೇಳ್ತಾರೆ. ಪೋಲೆಂಡ್ ಅನ್ನೋದು ತಮಗೆ ಗೊತ್ತಿರಬೇಕು. ಮುಂದಿನ ಪ್ರಶ್ನೆ, 3ನೇ ಲ್ಯಾವೆಂಡರ್ ಉತ್ಸವ 2025ರಲ್ಲಿ ಭಾರತದಲ್ಲಿ ಎಲ್ಲಿ ನಡೆಯಿತು ಅಂತ ಪ್ರಶ್ನೆ. ಆಯ್ಕೆಗಳು: ಮನಾಲಿ, ಬದೆರ್ವಾ, ಕುಲು, ಡಾರ್ಜಿಲಿಂಗ್. ಸರಿಯಾದ ಉತ್ತರ ಆಯ್ಕೆ 2 ಆಗುತ್ತೆ, ಬದೇರ್ವಾನಲ್ಲಿ 3ನೇ ಲ್ಯಾವೆಂಡರ್ ಉತ್ಸವ ನಡೆಯಿತು. ಸೊ 3ನೇ ಲ್ಯಾವೆಂಡರ್ ಉತ್ಸವ ಜಮ್ಮು ಮತ್ತು ಕಾಶ್ಮೀರದ ಬದೇರ್ವಾದಲ್ಲಿ ನಡೆಯುತ್ತೆ. CSIR IIIM ಆಯೋಜನೆ ಮಾಡಿರುತ್ತೆ ಇದನ್ನ. ಇದು ಲ್ಯಾವೆಂಡರ್ ಕೃಷಿಯಲ್ಲಿ ಪ್ರಗತಿಯನ್ನ ಇಲ್ಲಿ ಪರಿಶೀಲನೆ ಆಗುತ್ತೆ, ಅದರ ಬಗ್ಗೆ ಪ್ರದರ್ಶನ ಕೂಡ ಆಗುತ್ತೆ. ಬಟ್ ನಮಗೆ ಎಕ್ಸಾಮ್ ದೃಷ್ಟಿಯಿಂದ ಏನು ಇಂಪಾರ್ಟೆಂಟು, ಎಲ್ಲಿ ನಡೀತು ಲ್ಯಾವೆಂಡರ್ ಫೆಸ್ಟಿವಲ್, ಲ್ಯಾವೆಂಡರ್ ಉತ್ಸವ ಎಲ್ಲಿ ನಡೀತು ಅಂತ ಕೇಳ್ತಾರೆ. ಬದೇರ್ವಾ ಅನ್ನೋದು ತಮಗೆ ಗೊತ್ತಿರಬೇಕು. ಎಲ್ಲಿ ಬರುತ್ತೆ? ಜಮ್ಮು ಕಾಶ್ಮೀರದಲ್ಲಿ ಬರುತ್ತೆ. ಸೊ ಇವಿಷ್ಟು ಇವತ್ತಿನ ಕ್ಲಾಸ್ನ ಡಿಸ್ಕಷನ್ ಪ್ಲಸ್ ಇನ್ಫಾರ್ಮೇಷನ್ ಆಗಿರುತ್ತೆ. ಕ್ಲಾಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಈ ನಾಲೆಡ್ಜನ್ನು ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ಹಾಗೆ ನೀವಿನ್ನು ಜಾಯಿನ್ ಟು ಲರ್ನ್ ಯೂಟ್ಯೂಬನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಬಟನ್ನ ಪಕ್ಕದಲ್ಲಿ ಜಾಯಿನ್ ಬಟನ್ ಕೂಡ ಇರುತ್ತೆ, ಅಲ್ಲೂ ಕೂಡ ಜಾಯಿನ್ ಆಗ್ಬೋದು. ಮತ್ತು ಜಾಯಿನ್ ಟು ಲರ್ನ್ ಅಫಿಷಿಯಲ್ ಆ್ಯಪ್ ಇದೆ ಮತ್ತು ಜಾಲತಾಣ ಇದೆ. ಜಾಯಿನ್ ಟು ಲರ್ನ್ ಆ್ಯಪ್ನಲ್ಲಿ 2025 ಹಾಗೂ 24ರ ಪ್ರಚಲಿತ ಘಟನೆಗಳ ನೋಟ್ಸ್, ಟೆಸ್ಟ್ ಸಿರೀಸ್ ಮತ್ತು ಕ್ಲಾಸಸ್ಗಳು ಲಭ್ಯವಿರುತ್ತೆ. ಒಂದ್ಸಲ ಅಫಿಷಿಯಲ್ ಆ್ಯಪ್ಗೆ ವಿಸಿಟ್ ಮಾಡಿ, ಸೊ ಒಂದ್ಸಲ ಚೆಕ್ ಮಾಡಬಹುದು ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನ್ನಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ. ಧನ್ಯವಾದಗಳು.